ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ವರುಷದ ಹೊಸತು ಹೊಸತು ತರುತ್ತಿದೆ. ನಮಸ್ಕಾರ, ಎಲ್ಲರೂ ಆರಾಮಲ್ಲ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಿಮ್ಮೆಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬ, ಹೊಸ ವರ್ಷದ ಪ್ರಾರಂಭದ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಆಚರಿಸುವ ಈ ಯುಗಾದಿ ಹಬ್ಬ ಮಾನವರಿಗೂ ಮತ್ತು ಪ್ರಕೃತಿಗೂ ಒಂದು ಹೊಸ ಆಶಾ ಕಿರಣದ ಪ್ರಾರಂಭದ ದಿನ ಅಂತಲೇ ಹೇಳ್ಬೋದು ಅಲ್ವಾ. ಹಾಗೆ ಯುಗಾದಿ ಅಂತ ಅಂದರೆ, ಯುಗ ಅಂದರೆ ಕಾಲ, ಆದಿ ಅಂದರೆ ಪ್ರಾರಂಭ. ಹೊಸ ಸಂವತ್ಸರದ ಪ್ರಾರಂಭದ ದಿನವೇ ಯುಗಾದಿ ಅಂತ ಆಚರಿಸ್ತೇವೆ. ವಸಂತ ಋತುವಿನ ಆರಂಭದೊಂದಿಗೆ ಶುರುವಾಗುವ ಈ ಕಾಲ ಗಿಡಮರಗಳೆಲ್ಲ ಚಿಗುರೊಡೆದು ಫಲಪುಷ್ಪಗಳೊಂದಿಗೆ ಸಂಭ್ರಮಿಸುವಂತಹ ಕಾಲ. ಕಷ್ಟ ಸುಖವನ್ನು ಸಮಾನವಾಗಿ ಸ್ವೀಕರಿಸುವ ಬೇವು ಬೆಲ್ಲದ ಹಬ್ಬ ಇದಾಗಿದೆ. ಹಾಗೆ ಈ ಹಬ್ಬದ ಬಗ್ಗೆ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ, ಬ್ರಹ್ಮದೇವರು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಆರಂಭಿಸಿದ ದಿನವನ್ನು ಯುಗಾದಿ ಅಂತ ಕರೆಯಲಾಗುತ್ತೆ ಅಂತ ಹೇಳ್ತಾರೆ. ಯುಗಾದಿಯ ದಿನವೇ ಬ್ರಹ್ಮದೇವರು ಯುಗಗಳ ಆರಂಭ ಎಂದು ಘೋಷಿಸಿದರು ಅಂತ ಹೇಳಲಾಗುತ್ತೆ. ಅಂದಿನಿಂದಾನೇ ವರ್ಷ, ಮಾಸ, ಋತು ಮತ್ತು ದಿನಗಳ ಲೆಕ್ಕಾಚಾರನೂ ಕೂಡ ಶುರುವಾಯಿತು ಅಂತ ಹೇಳಲಾಗುತ್ತೆ. ಇದಕ್ಕಾಗಿಯೇ ಯುಗಾದಿ ಹಬ್ಬವನ್ನು ಸೃಷ್ಟಿಯ ಆರಂಭಿಕ ದಿನವೆಂದು ಕೂಡ ಕರೆಯಲಾಗುತ್ತೆ. ಇನ್ನೊಂದು ಹೇಳೋದಾದ್ರೆ ಮತ್ಸ್ಯಾವತಾರದ ಕಥೆ. ಹಿಂದೂ ಪುರಾಣಗಳ ಪ್ರಕಾರ ಸೋಮಕಾಸುರ ಎಂಬ ರಾಕ್ಷಸ ಬ್ರಹ್ಮದೇವರಿಂದ ವೇದ ಪುರಾಣಗಳನ್ನ ಕದ್ದು ಸಮುದ್ರದ ಆಳದಲ್ಲಿ ಬಚ್ಚಿಟ್ಟಿರ್ತಾರೆ. ಇದರಿಂದ ಜಗತ್ತಿನಲ್ಲಿ ಅಂಧಕಾರ ಶುರುವಾಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಷ್ಣು ದೇವರು ಮತ್ಸ್ಯಾವತಾರವನ್ನ ತಾಳಿ ಸಮುದ್ರದ ಆಳಕ್ಕಿಳಿದು ತಾರಕಾಸುರನನ್ನ ಕೊಂದು ವೇದ ಪುರಾಣಗಳನ್ನ ಬ್ರಹ್ಮದೇವರಿಗೆ ಒಪ್ಪಿಸಿದ ದಿನವೇ ಯುಗಾದಿ ಅಂತಾನು ಹೇಳಲಾಗುತ್ತೆ. ಹಾಗೆ ಮೂರನೆಯದಾಗಿ ಶ್ರೀರಾಮಚಂದ್ರರ ಪಟ್ಟಾಭಿಷೇಕ. ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರರು ದಶಕಂಠ ರಾವಣನನ್ನ ವಧಿಸಿ ವನವಾಸವನ್ನ ಮುಗಿಸಿ ಅಯೋಧ್ಯೆಗೆ ಮರಳಿ ಬಂದಾಗ ಪಟ್ಟಾಭಿಷೇಕವಾದ ದಿನವೇ ಯುಗಾದಿ ಅಂತಾನು ಕರೆಯಲಾಗುತ್ತೆ. ಅಂದಿನಿಂದಲೇ ಅಯೋಧ್ಯೆಯಲ್ಲಿ ರಾಮರಾಜ್ಯ ಕೂಡ ಪ್ರಾರಂಭವಾದದ್ದು. ಹಾಗೆ ಅಯೋಧ್ಯೆಯ ಜನರು ತಮ್ಮ ನೆಚ್ಚಿನ ರಾಜರು ಮರಳಿ ಬಂದ ಖುಷಿಗೆ ತಮ್ಮ ಮನೆಯ ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಮಾಡಿ ಸಂಭ್ರಮಿಸಿ ಸಿಂಗರಿಸಿದ್ದರಂತೆ. ಅಂದಿನ ಆ ಸಂಪ್ರದಾಯ ಇಂದಿಗೂ ಕೂಡ ಯುಗಾದಿ ಹಬ್ಬದ ಆಚರಣೆಯಾಗಿ ರೂಢಿಸಿಕೊಂಡು ಕೂಡ ಬಂದಿದೆ. ಹಾಗೆ ನಾಲ್ಕನೆಯದಾಗಿ ಹೇಳೋದಾದ್ರೆ, ಶಾಲಿವಾಹನ ಶಕೆ ಪ್ರಾರಂಭವಾದ ದಿನವೂ ಕೂಡ ಯುಗಾದಿ ಹಬ್ಬ ಒಂದು ಆಚರಿಸಲಾಗುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ. ಭಾರತೀಯರ ಪಂಚಾಂಗದ ಪ್ರಕಾರ ಹೊಸ ವರ್ಷದ ಗಣನೆ ಪ್ರಾರಂಭವಾಗುವುದು ಶಾಲಿವಾಹನ ಶಕೆಯಿಂದ. ಕ್ರಿಸ್ತಶಕ 78ರಲ್ಲಿ ದಕ್ಷಿಣ ಭಾರತದ ಪ್ರತಾಪಿ ಅರಸ ಗೌತಮಿ ಪುತ್ರ ಶಾತಕರ್ಣಿ ಅಥವಾ ಶಾಲಿವಾಹನ ಉತ್ತರ ಭಾರತದ ಆಕ್ರಮಣಕಾರರಾದ ಶಕರನ್ನ ಸೋಲಿಸಿ ವಿಜಯ ಸಾಧಿಸಿದ ನೆನಪಿಗಾಗಿ ಶಾಲಿವಾಹನ ಶಕೆ ಪ್ರಾರಂಭವಾಯಿತು. ಈ ಶಾಲಿವಾಹನ ಶಕೆ ಪ್ರಾರಂಭವಾದ ದಿನವನ್ನು ಕೂಡ ಯುಗಾದಿ ಅಂತ ಆಚರಿಸಲಾಗುತ್ತೆ. ಹಾಗೆ ವಸಂತ ಋತುವಿನಲ್ಲಿ ಮಾವಿನ ಗಿಡಗಳೆಲ್ಲ ಚಿಗುರೊಡೆದು ಹೂವನ್ನ ಬಿಡೋದಿಕ್ಕೆ ಶುರು ಮಾಡ್ತವೆ. ಪ್ರಕೃತಿಯಲ್ಲಾಗುವಂತಹ ಈ ಬದಲಾವಣೆಯನ್ನ ಸ್ವಾಗತಿಸೋದಿಕ್ಕೆ ಜನ ಮಾವಿನ ಎಲೆಯ ತೋರಣವನ್ನ ಮಾಡಿ ಬಾಗಿಲಿಗೆ ಕಟ್ಟಿ ಸಂಭ್ರಮಿಸ್ತಾರೆ. ಹಾಗೆ ಯುಗಾದಿ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮೈಗೆ ಎಣ್ಣೆ ಹಚ್ಚಿ ಅಭ್ಯಂಜನ ಸ್ನಾನ ಮಾಡುವುದರಿಂದ ಗಂಗೆಯಲ್ಲಿ ಸ್ನಾನ ಮಾಡಿದಷ್ಟು ಪವಿತ್ರ ಎಂದು ನಂಬಲಾಗುತ್ತೆ. ಸ್ನಾನದ ನಂತರ ದೇವರಿಗೆ ಪೂಜೆ ಮಾಡಿ ಬ್ರಹ್ಮದೇವರನ್ನ ಸ್ಮರಿಸಿಕೊಳ್ಳುವುದು ಬಹಳ ಶ್ರೇಷ್ಠ ಎಂದು ಹೇಳಲಾಗುತ್ತೆ. ಹಾಗೆ ಸಮಾನ ಪ್ರಮಾಣದಲ್ಲಿ ಬೇವು ಬೆಲ್ಲವನ್ನ ಸೇರಿಸಿದ ಮಿಶ್ರಣವನ್ನ ದೇವರಿಗೆ ನೈವೇದ್ಯ ಮಾಡಿ ಎಲ್ಲರೂ ಸೇವಿಸ್ತಾರೆ. ಇದರಲ್ಲಿ ಬೇವು ಕಹಿಯಾದ ದುಃಖವನ್ನ, ಬೆಲ್ಲ ಸಿಹಿಯಾದ ಸುಖವನ್ನ ಸೂಚಿಸುತ್ತದೆ. ಹಾಗೆ ಬದುಕಲ್ಲಿ ಎದುರಾಗುವಂತಹ ಕಷ್ಟವನ್ನ, ಸುಖವನ್ನ ಸಮಾನವಾಗಿ ಸ್ವೀಕರಿಸಿ ಮುಂದೆ ಸಾಗಬೇಕು ಎನ್ನುವುದು ಈ ಯುಗಾದಿ ಹಬ್ಬದ ಸಾರಾಂಶ. ಹಾಗೆ ಬೇವು ಬೆಲ್ಲವನ್ನು ಸವಿಯುವಾಗ ಒಂದು ಶ್ಲೋಕ ಇದೆ. ಶ್ಲೋಕವನ್ನು ಪಠಿಸ್ತಾ ಬೇವು ಬೆಲ್ಲವನ್ನು ಸ್ವೀಕರಿಸಿದರೆ ದೇಹ ವಜ್ರದಂತೆ ಸದೃಢವಾಗಿ ಆರೋಗ್ಯವಾಗಿರುತ್ತೆ ಎನ್ನುವ ನಂಬಿಕೆ ಕೂಡ ಇದೆ. ಶ್ಲೋಕ ಏನಪ್ಪ ಅಂತಂದರೆ, ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಯರಾಯ ಚ
ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳ ಭಕ್ಷಣಂ. ಈ ಶ್ಲೋಕವನ್ನು ಪಠಿಸ್ತಾ ಬೇವು ಬೆಲ್ಲವನ್ನು ಸವಿಯೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಹಾಗೆ ಕೊನೆಗೆ ಎಲ್ಲರೂ ಸೇರಿ ಮನೆಯಲ್ಲಿ ಹಬ್ಬದೂಟ ಮಾಡಿ ಊಟ ಮಾಡೋದಂತೂ ಖಂಡಿತವಾಗ್ಲೂ ಎಲ್ಲರ ಮನೆಯಲ್ಲೂ ಇರುವಂತಹ ಒಂದು ರೂಢಿಯಾಗಿದೆ ಅಂತಲೇ ಹೇಳ್ಬೋದು ಅಲ್ವಾ. ಯುಗಾದಿ ಹಬ್ಬದ ಬಗ್ಗೆ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ಬಾಲ್ಯದಿಂದನೂ ಕೂಡ ಒಂದು ಸುಂದರ ನೆನಪುಗಳನ್ನು ಇವಾಗಿನವರೆಗೂ ಕೂಡ ಸಾಗಿಸ್ಕೊಂಡು ಬರ್ತಾ ಇರುವಂತಹ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಪ್ರತಿ ವರ್ಷ ಯುಗಾದಿಗೆ ಮನೆಯಲ್ಲಿ ಹಬ್ಬದ ಊಟವನ್ನು ಮಾಡಿ ಹೊಸ ಬಟ್ಟೆನ ಹಾಕ್ಕೊಂಡು ಸಾಯಂಕಾಲ ನಮ್ಮೂರಿನಲ್ಲೇ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪಂಚಾಂಗ ಶ್ರವಣವನ್ನು ಕೇಳಿಬಿಟ್ಟು ದೇವರ ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿ ಸಂಜೆ ಕಡೆ ಎಲ್ಲರೂ ಕೂಡ ಮನೆ ಕಡೆ ಬರ್ತಿದ್ವಿ. ಊರಿನವರೆಲ್ಲರ ಜೊತೆ ಸೇರಿ ಸಾಯಂಕಾಲ ಅಮ್ಮನ ಸನ್ನಿಧಿಯಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸೋದು ಒಂದು ಸುಂದರ ಕ್ಷಣ ನನ್ನ ಬದುಕಲ್ಲಿ. ಇವಾಗಲೂ ಕೂಡ ಆ ಸುಂದರ ಕ್ಷಣಗಳು ಮುಂದೆ ಸಾಗ್ತಾನೆ ಇದೆ. ಹಾಗೆ ನಾವೆಲ್ಲರೂ ಕೂಡ ಸೇರಿ ಈ ವರ್ಷ ಯುಗಾದಿ ಹಬ್ಬವನ್ನು ಸರಳವಾಗಿ ಸಂಭ್ರಮದಿಂದ ಆಚರಿಸಿದ್ವಿ. ನೀವು ಕೂಡ ಖುಷಿಯಿಂದ ಯುಗಾದಿ ಹಬ್ಬವನ್ನು ಆಚರಿಸಿರ್ತೀರಿ ಅಂತ ಅನ್ಕೋತೀನಿ. ಹಾಗೆ ಯುಗಾದಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಗೊತ್ತಿಲ್ಲದೆ ಇರೋರಿಗೆ ತಿಳಿಸುವ ಒಂದು ಪುಟ್ಟ ಪ್ರಯತ್ನ ಮಾಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗೆ ಇನ್ನೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬದುಕಲ್ಲಿ ಬರುವಂತಹ ಕಷ್ಟ ಸುಖ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸೋಣ ಅಂತ ಹೇಳ್ತಾ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.